ಹಲೋ ಸ್ನೇಹಿತರೆ, ಮತ್ತೊಮ್ಮೆ ತಮ್ಮೆಲ್ಲರಿಗೂ ಗ್ರೋ ಯೋರ್ ಮನಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ಸಂಚಿಕೆಯಲ್ಲಿ ನಾನು ನಿಮಗೆ ಒಂದು ಸಿಂಪಲ್ ಟ್ರಿಕ್ ಇಂದ ನಿಮ್ಮ ಲ್ಯಾಪ್ಟಾಪ್ ಅಥವಾ ಡೆಸ್ಕ್ಟಾಪ್ ಸ್ಲೋ ಆಗಿದ್ರೆ ಅದನ್ನು ಹೇಗೆ ಸ್ಪೀಡಾಗಿ ವರ್ಕ್ ಮಾಡೋ ಥರ ಮಾಡೋದು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಇದು ನಮ್ಮ ಯೂಟ್ಯೂಬ್ ಚಾನಲ್ ಗ್ರೋ ಯೋರ್ ಮನಿಯಿಂದ ನಮ್ಮ ಬೇರೆ ಬೇರೆ ರೀತಿಯ ವಿಡಿಯೋಗಳಿಗೆ ದಯವಿಟ್ಟು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಇವತ್ತಿನ ಸಂಚಿಕೆಯನ್ನು ಶುರು ಮಾಡೋಣ. ಸ್ನೇಹಿತರೆ, ಸಾಮಾನ್ಯವಾಗಿ ನಿಮ್ಮ ಲ್ಯಾಪ್ಟಾಪ್ ಅಥವಾ ಡೆಸ್ಕ್ಟಾಪ್ ಹಲವಾರು ಕಾರಣಗಳಿಂದ ಸ್ಲೋ ಆಗ್ತವೆ. ಮೇ ಬಿ ಎರರ್ ಡಂಪ್ ಫೈಲ್ಸ್ ಇಂದ ಇರ್ಬೋದು, ಹಾಗೆಯೇ ದೊಡ್ಡ ದೊಡ್ಡ ಅಪ್ಲಿಕೇಶನ್ ಅಥವಾ ಸಾಫ್ಟ್ವೇರ್ಗಳನ್ನ ಇನ್ಸ್ಟಾಲ್ ಮಾಡ್ಕೊಳ್ಳೋದ್ರಿಂದ ಇರ್ಬೋದು, ಹಾಗೆಯೇ ಕೆಲವೊಂದ್ಸಲಿ ವೈರಸ್ಗಳಿಂದ ಕೂಡ ನಿಮ್ಮ ಸಿಸ್ಟಮ್, ಕಂಪ್ಯೂಟರ್ ಅಥವಾ ಲ್ಯಾಪ್ಟಾಪ್ ಸ್ಲೋ ಆಗೋ ಚಾನ್ಸಸ್ಗಳು ತುಂಬಾ ಇರ್ತವೆ ಸ್ನೇಹಿತರೆ. ಅವೆಲ್ಲವನ್ನ ಹೋಗಲಾಡಿಸೋದಕ್ಕೆ ಹಾಗೆಯೇ ನಿಮ್ಮ ಸಿಸ್ಟಮಲ್ಲಿ ಅನುಪಯುಕ್ತವಾದ ಡಂಪ್ ಫೈಲ್ಸನ್ನು ಡಿಲೀಟ್ ಮಾಡೋದಕ್ಕೆ ಕೆಲವೊಂದು ಪ್ರೋಸೆಸ್ಗಳನ್ನ ಹೇಳ್ಕೊಡ್ತೀನಿ, ಕೆಲವೊಂದು ಸ್ಟೆಪ್ಸನ್ನು ಹೇಳ್ಕೊಡ್ತೀನಿ. ಈ ಸ್ಟೆಪ್ಪನ್ನು ಫಾಲೋ ಮಾಡೋದರ ಮುಖಾಂತರ ನೀವು ನಿಮ್ಮ ಸಿಸ್ಟಮನ್ನು ಸ್ಪೀಡಾಗಿ ವರ್ಕ್ ಮಾಡೋ ಹಾಗೆ ಮಾಡ್ಬೋದು. ಅದಕ್ಕಿಂತ ಮುಂಚೆ ಮೊದಲು ಏನು ಮಾಡಬೇಕಪ್ಪ ಅಂದರೆ, ನೀವು ವಿಂಡೋಸ್, ನಿಮ್ಮ ಕೀಬೋರ್ಡಲ್ಲಿ ವಿಂಡೋಸ್ ಸಿಂಬಲ್ ಇರುತ್ತೆ, ಅದನ್ನು ಮತ್ತೆ ಆರನ್ನು ಕ್ಲಿಕ್ ಮಾಡಬೇಕು. ಅಥವಾ ನೀವು ಸರ್ಚಿಗೆ ಹೋಗಿ ರನ್ ಅಂತ ಕೊಟ್ಟರು ನಿಮಗೆ ಆಪ್ಷನ್ ಬರುತ್ತೆ ಸ್ನೇಹಿತರೆ. ಈಗ ನೋಡಿ, ವಿಂಡೋಸ್ ಆರ್ ಅಂತ ಕ್ಲಿಕ್ ಮಾಡಿದಾಗ ಇಲ್ಲಿ ನಿಮಗೆ ರನ್ ಅಂತ ಆಪ್ಷನ್ ಓಪನ್ ಆಗುತ್ತೆ ಸ್ನೇಹಿತರೆ. ಇದರಲ್ಲಿ ಪ್ರಿಫೆಚ್ ಅಂತ ಟೈಪ್ ಮಾಡಬೇಕು. PREFETCH ಪ್ರಿಫೆಚ್ ಅಂತ ನೀವು ಟೈಪ್ ಮಾಡಿ ಓಕೆ ಅಂತ ಕ್ಲಿಕ್ ಮಾಡಿದಾಗ ಇಲ್ಲಿ ಕ್ಲಿಕ್ ಕಂಟಿನ್ಯೂ ಟು ಪರ್ಮನೆಂಟ್ಲಿ ಗೆಟ್ ಆಕ್ಸೆಸ್ ಟು ದಿಸ್ ಫೋಲ್ಡರ್ ಅಂತ ಬರ್ತಿದೆ. ಕಂಟಿನ್ಯೂ ಅಂತ ಕ್ಲಿಕ್ ಮಾಡಿ ನಂತರ ಇಲ್ಲಿ ನಿಮಗೆ ಸಾವಿರಾರು ಡಂಪ್ ಫೈಲ್ಗಳು ಕಾಣ್ತಿದೆ ಸ್ನೇಹಿತರೆ. ಇವೆಲ್ಲ ವೇಸ್ಟ್ ಫೈಲ್ಗಳು. ಇದರಿಂದ ನಿಮ್ಮ ಕಂಪ್ಯೂಟರ್ಗೆ ಯಾವುದೇ ರೀತಿಯ ಯೂಸ್ ಇರೋದಿಲ್ಲ ಸ್ನೇಹಿತರೆ. ನೀವು ಯಾವುದಾದ್ರೂ ಅಪ್ಲಿಕೇಶನ್ನು, ಯಾವುದಾದ್ರೂ ಇಮೇಜನ್ನು ಡೌನ್ಲೋಡ್ ಮಾಡ್ಕೊಂಡಿರ್ತೀರ ಅಂದ್ಕೊಳ್ಳಿ, ಆಗ ನಿಮಗೆ ಈ ಥರ ಕೆಲವೊಂದು ಡಂಪ್ ಫೈಲ್ಸ್ ಅದ್ರ ಜೊತೆಗೆ ಕೂಡ ಇನ್ಸ್ಟಾಲ್ ಆಗ್ತವೆ, ಅಂದರೆ ಅದ್ರ ಜೊತೆಗೆ ಡೌನ್ಲೋಡ್ ಕೂಡ ಆಗ್ತವೆ ಸ್ನೇಹಿತರೆ. ಇವೆಲ್ಲ ಯಾವುದೇ ರೀತಿಯ ಯೂಸಿಗೆ ಬರೋದಿಲ್ಲ. ಇದನ್ನು ನೀವು ಸಂಪೂರ್ಣವಾಗಿ ಡಿಲೀಟ್ ಮಾಡಬೇಕಾಗತ್ತೆ. ಅದಕ್ಕೆ ನೀವು ಕಂಟ್ರೋಲ್-A ಕ್ಲಿಕ್ ಮಾಡಿದಾಗ ಎಲ್ಲವೂ ಸೆಲೆಕ್ಟ್ ಆಗುತ್ತೆ. ಎಲ್ಲದನ್ನು ಸೆಲೆಕ್ಟ್ ಮಾಡಿಕೊಂಡು ಡಿಲೀಟ್ ಮಾಡಬೇಕಾಗುತ್ತೆ. ಶಿಫ್ಟ್ ಇಟ್ಕೊಂಡು ಡಿಲೀಟ್ ಹೊಡೆದ್ರೆ ಆರ್ ಶೂರ್ ಯು ವಾಂಟ್ ಟು ಪರ್ಮನೆಂಟ್ಲಿ ಡಿಲೀಟ್ ದೀಸ್ 289 ಐಟಮ್ಸ್ ಅಂತ ಕೇಳಿದೆ. ಪರ್ಮನೆಂಟ್ಲಿ ಡಿಲೀಟ್ ಮಾಡಿ ಸ್ನೇಹಿತರೆ. ಓಕೆ, ಇದರಲ್ಲಿ ಇನ್ನೊಂದು ಗಮನಿಸಬೇಕಾದ ಅಂಶ ಏನಪ್ಪ ಅಂತಂದರೆ, ಕೆಲವೊಂದು ಫೈಲ್ಗಳು ಡಿಲೀಟ್ ಆಗೋದಿಲ್ಲ ಸ್ನೇಹಿತರೆ. ಅವು ಬ್ಯಾಕ್ಗ್ರೌಂಡಲ್ಲಿ ಸಪೋರ್ಟ್ ಮಾಡ್ತಿರ್ತವೆ ಬೇರೆ ಬೇರೆ ಅಪ್ಲಿಕೇಶನ್ಗಳಿಗೆ. ಅಂಥ ಫೈಲ್ಗಳು ಸಾಮಾನ್ಯವಾಗಿ ಡಿಲೀಟ್ ಆಗಲ್ಲ. ಅದನ್ನು ಬಿಟ್ಬಿಡಿ, ಅದನ್ನು ಸ್ಕಿಪ್ ಮಾಡಿಬಿಡಿ. ನಂತರ ಮತ್ತೆ ವಿಂಡೋಸ್ +R ರನ್ ಸ್ಟಾರ್ಟ್ ಮಾಡಿದಾಗ ನೀವು %temp% ಅಂತ ಕ್ಲಿಕ್ ಮಾಡಬೇಕು. %temp TEMP ಮತ್ತು % ಹಾಕಿ ಅದನ್ನು ಕ್ಲೋಸ್ ಮಾಡಿ ಓಕೆ ಅಂತ ಕ್ಲಿಕ್ ಮಾಡಿದಾಗ ಸ್ನೇಹಿತರೆ ಮತ್ತೆ ಇಲ್ಲಿ ನಿಮಗೆ ಮತ್ತೆ ಸಾವಿರಾರು ಡಂಪ್ ಫೈಲ್ಸ್ಗಳು ಕಾಣ್ತಾ ಇದ್ದಾವೆ ಸ್ನೇಹಿತರೆ. ಇದನ್ನು ಸಹ ಕಂಟ್ರೋಲ್-A ಅಂತ ಟೈಪ್ ಮಾಡಿ ಶಿಫ್ಟ್ ಇಟ್ಕೊಂಡು ಡಿಲೀಟ್ ಮಾಡಿದರೆ ಅಷ್ಟು ಕೂಡ ಡಿಲೀಟ್ ಆಗ್ತವೆ ಸ್ನೇಹಿತರೆ. ಇದು ನೋಡಿ, ಟೋಟಲ್ 1 GB 1.22 GB ಇದೆ. ಕಂಟಿನ್ಯೂ ಅಂತ ಕ್ಲಿಕ್ ಮಾಡಿದರೆ ಎಲ್ಲವೂ 1.3 GB ಎರರ್ ಡಂಪ್ ಫೈಲ್ ಸ್ನೇಹಿತರೆ. ಇದು ಯಾವುದೇ ರೀತಿಯ ಯೂಸಿಗೂ ಬರೋದಿಲ್ಲ. ಕೆಲವೊಂದು ರನ್ ಆಗ್ತಿರೋವು, ಈಗಾಗಲೇ ಉಪಯೋಗಕ್ಕೆ ಇರೋವು, ಅದು ಡಿಲೀಟ್ ಆಗೋದಿಲ್ಲ ಸ್ನೇಹಿತರೆ. ನೀವು ಡಿಲೀಟ್ ಮಾಡಿದ್ರು ಡಿಲೀಟ್ ಆಗೋದಿಲ್ಲ. ಕೆಲವೊಂದು ಡಿಲೀಟ್ ಆಗ್ತವೆ, ಅದನ್ನು ಡಿಲೀಟ್ ಮಾಡಿ. ನೋಡಿ, ಟೋಟಲ್ ಡಿಲೀಟಿಂಗ್ 5344 ಐಟಮ್ಸ್ ಫ್ರಮ್ ಟೆಂಪ್. 5344 ಐಟಮ್ಸ್ಗಳು ಇದ್ದಾವೆ ಸ್ನೇಹಿತರೆ. ಎಲ್ಲ ಎರರ್ ಡಂಪ್ ಫೈಲ್ಸು. ಈಗಾಗಲೇ ನನ್ನ ಸಿಸ್ಟಮಿಂದ 1 GB ಮೆಮೊರಿ ತುಂಬಿರೋ ಎರರ್ ಡಂಪ್ ಫೈಲ್ಸ್ಗಳನ್ನ ಡಿಲೀಟ್ ಮಾಡಿದ್ದೀನಿ. ಹಾಗೆಯೇ ಇದು ಕೂಡ %temp%ಅಲ್ಲಿ 5344 ಐಟಮ್ಸ್ ಇದ್ದಾವೆ, ಅದನ್ನು ಸಹ ಡಿಲೀಟ್ ಮಾಡ್ತಾ ಇದ್ದೀನಿ. ನಾನು ಈಗಾಗಲೇ ಹೇಳಿದ್ದೀನಿ ಸ್ನೇಹಿತರೆ, ಈ ಸಿಸ್ಟಮ್ಗೆ ಉಪಯುಕ್ತವಾಗಿರೋ ಹಾಗೆ ಈಗ ಸದ್ಯದ ಮಟ್ಟಿಗೆ ರನ್ ಆಗ್ತಿರೋ ಅಪ್ಲಿಕೇಶನ್ಗಳಿಗೆ ಬೇಕಾಗಿರೋ ಸಪೋರ್ಟಿಂಗ್ ಫೈಲ್ಸ್ ಮಾತ್ರ ಇಲ್ಲಿ ಉಳ್ಕೋತವೆ. ಹಾಗೆಯೇ ಯಾವುದ್ಯಾವುದು ಬೇಡದೇ ಇರೋ ಸಪೋರ್ಟಿಂಗ್ ಫೈಲ್ಸ್ ಎಲ್ಲ ಡಿಲೀಟ್ ಆಗೋಗ್ತವೆ ಸ್ನೇಹಿತರೆ. ಇಲ್ಲಿ ಉಳಿದಿರೋ ಅಷ್ಟು ಫೈಲ್ಸ್ಗಳು ಈಗ ರನ್ ಆಗ್ತಿರೋ ಅಪ್ಲಿಕೇಶನ್ಗೆ ಸಪೋರ್ಟ್ ಆಗ್ತಿದ್ದಾವೆ, ಆದ್ದರಿಂದ ಇದು ಡಿಲೀಟ್ ಆಗಲ್ಲ. ಕ್ಲೋಸ್ ಮಾಡಿಬಿಡಿ ಇದನ್ನು. ನಂತರ ಮತ್ತೆ ವಿಂಡೋಸ್ ಬಟನ್ ಇಟ್ಕೊಂಡು ಆರ್ನ ಪ್ರೆಸ್ ಮಾಡಿ, ಆಗ ನಿಮಗೆ ಮತ್ತೆ ರನ್ ಆಪ್ಷನ್ ಕಾಣುತ್ತೆ. ಇದರಲ್ಲಿ ನೀವು ಟೆಂಪ್ ಅಂತ ಟೈಪ್ ಮಾಡಬೇಕಾಗುತ್ತೆ ಸ್ನೇಹಿತರೆ, TEMP. ಮತ್ತೆ ಓಕೆ ಅಂತ ಕ್ಲಿಕ್ ಮಾಡಿ. ಈಗ ನಿಮಗೆ ಮತ್ತೆ ಇಷ್ಟೊಂದು ಫೈಲ್ ಸಿಕ್ತು ಸ್ನೇಹಿತರೆ. ಇದು ಕೂಡ ಎರರ್ ಡಂಪ್ ಫೈಲ್ಸ್. ಇಷ್ಟೂ ನಿಮ್ಮ ಕಂಪ್ಯೂಟರ್ಗೆ ಉಪಯುಕ್ತವಾಗದೇ ಇರೋದು. ಓಕೆ, ಇದು ಹೇಗೆ ಬರುತ್ತೆ ನಿಮ್ಮ ಸಿಸ್ಟಮ್ಗೆ ಅಂದರೆ, ನೀವು ಸಾಮಾನ್ಯವಾಗಿ ಯಾವುದೋ ಒಂದು ಅಪ್ಲಿಕೇಶನ್ ಅಥವಾ ಯಾವುದೋ ಒಂದು ಫೈಲ್ನ ಡೌನ್ಲೋಡ್ ಮಾಡ್ತಿರ್ತೀರ, ಅದ್ರ ಜೊತೆಗೆ ಸಪೋರ್ಟಿಂಗ್ ಫೈಲ್ ಆಗಿ ಬಂದಿರುತ್ತೆ ಸ್ನೇಹಿತರೆ. ನೀವು ಅದು ಫೈಲನ್ನು ನೆಟ್ಟಲ್ಲಿ ಬ್ರೌಸ್ ಮಾಡಬೇಕಾದ್ರೆ ಅಥವಾ ಇನ್ನು ಏನಾದರೂ PDF ಡೌನ್ಲೋಡ್ ಮಾಡಬೇಕಾದ್ರೆ ಅದ್ರ ಜೊತೆಗೆ ಕೆಲವೊಂದು ಫೈಲ್ಗಳನ್ನು ಕೂಡ ಬಂದಿರುತ್ತೆ ನಿಮಗೆ. ಆ ಫೈಲ್ಗಳನ್ನ ಅಪ್ಲೋಡ್ ಮಾಡಬೇಕಾದ್ರೆ ಈ ಸಪೋರ್ಟಿಂಗ್ ಫೈಲ್ಸು ಅದಕ್ಕೆ ಅಟ್ಯಾಚ್ ಆಗೋಕ್ಕೆ ಸಹಾಯ ಮಾಡ್ತಿರ್ತವೆ ಸ್ನೇಹಿತರೆ. ಹಾಗೆಯೇ ಅದನ್ನು ಡೌನ್ಲೋಡ್ ಮಾಡಿದಾಗ ಕೂಡ ಅದು ನಿಮ್ಮ ಸಿಸ್ಟಮ್ಗೆ ಬಂದು ಕೂತ್ಕೋತವೆ. ಇದನ್ನು ಕೂಡ ನೀವು ಡಿಲೀಟ್ ಮಾಡ್ತಾ ಇರಬೇಕಾಗತ್ತೆ.
ಇದಕ್ಕೂ ಕೂಡ ನೀವು ಕಂಟ್ರೋಲ್ ಎ ಅಂತ ಪ್ರೆಸ್ ಮಾಡಿ ಶಿಫ್ಟ್ ಇಟ್ಕೊಂಡು ಡಿಲೀಟ್ ಮಾಡಿದರೆ ಎಲ್ಲ ಐಟಮ್ಸು ಡಿಲೀಟ್ ಆಗ್ತದೆ ಸ್ನೇಹಿತರೆ. ಕಂಟಿನ್ಯೂ ಅಂತ ಕ್ಲಿಕ್ ಮಾಡಿದರೆ ಕೆಲವೊಂದು ಐಟಮ್ಸ್ಗಳು ಡಿಲೀಟ್ ಆಗಲ್ಲ, ಅದನ್ನು ಸ್ಕಿಪ್ ಮಾಡಿಬಿಡಿ. ನೋಡಿ ಇದಿಷ್ಟು ಉಳಿತು. HP ಸಪೋರ್ಟ್ ಫ್ರೇಮ್ ನಂದು ಇದು HP ಲ್ಯಾಪ್ಟಾಪ್ ಆಗಿರೋದ್ರಿಂದ HP ಸಪೋರ್ಟ್ ಫ್ರೇಮ್ ಈ ಲ್ಯಾಪ್ಟಾಪ್ಗೆ ಅಗತ್ಯ ಇದ್ದೇ ಇರುತ್ತೆ, ಆ ಅಪ್ಲಿಕೇಶನ್ನ ಅಗತ್ಯ ಬೇಕೇ ಆಗಿರುತ್ತೆ. ಆದ್ದರಿಂದ ನಿಮ್ಮ ಕಂಪ್ಯೂಟರ್ಲಿ ನೀವು ಅದನ್ನು ಡಿಲೀಟ್ ಕೊಟ್ಟರು ಅದು ಡಿಲೀಟ್ ಆಗೋದಿಲ್ಲ ಸ್ನೇಹಿತರೆ, ಅದು ರನ್ ಆಗ್ತಿರುತ್ತೆ. ಯಾವುದು ಬೇಡದೇ ಇರೋ ಫೈಲ್ಗಳು ಮಾತ್ರ ಡಿಲೀಟ್ ಆಗ್ತಿರ್ತವೆ. ಈಗ ಕ್ರಿಯೇಟಿವ್ ಕ್ಲೌಡ್ ಅಂತಿದೆ, ಅದು ನನ್ನ ಸಿಸ್ಟಮಲ್ಲಿ ರನ್ ಆಗ್ತಿದೆ, ಅದು ನೀವು ಡಿಲೀಟ್ ಹೊಡೆದ್ರು ಡಿಲೀಟ್ ಆಗೋದಿಲ್ಲ ಸ್ನೇಹಿತರೆ. ಈಗ ನಂತರ ನೀವೇನು ಮಾಡಬೇಕಪ್ಪ ಅಂದರೆ ನಿಮ್ಮ ಸರ್ಚ್ ಬಾರಲ್ಲಿ ಡಿಲೀಟ್ ಅನ್ನೆಸೆಸರಿ, ಈಗ ನೋಡಿ ಡಿಲೀಟ್ ಅಂತ ಕೊಟ್ಟ ತಕ್ಷಣ ನಿಮಗೆ ಒಂದು ಆಪ್ಷನ್ ಕಾಣುತ್ತೆ ಇಲ್ಲಿ, ಫ್ರೀ ಆಫ್ ಡಿಸ್ಕ್ ಸ್ಪೇಸ್ ಬೈ ಡಿಲೀಟಿಂಗ್ ಅನ್ನೆಸೆಸರಿ ಫೈಲ್ಸ್ ಅಂತ ಆಪ್ಷನ್ ಬರುತ್ತೆ. ಅದನ್ನು ಕ್ಲಿಕ್ ಮಾಡಬೇಕಾಗುತ್ತೆ. ನೀವು ಡಿಲೀಟ್ ಅನ್ನೋದು ನೆನಪಾಗಿಲ್ಲ ಅಂದರೆ ಅನ್ನೆಸರಿ ಫೈಲ್ಸ್ ಅಂತ ಹೊಡೆದ್ರೂ ಕೂಡ ನಿಮಗೆ ಇದು ಆಪ್ಷನ್ ಸಿಗುತ್ತೆ, ಫ್ರೀ ಆಫ್ ಡಿಸ್ಕ್ ಸ್ಪೇಸ್ ಬೈ ಡಿಲೀಟಿಂಗ್ ಅನ್ನೆಸರಿ ಫೈಲ್ಸ್ ಅಂತ. ಅದನ್ನು ಕ್ಲಿಕ್ ಮಾಡಿ ಸ್ನೇಹಿತರೆ. ಇಲ್ಲಿ ಕೇಳ್ತಿದೆ ಸೆಲೆಕ್ಟ್ ದಿ ಡ್ರೈವ್ ಯು ವಾಂಟ್ ಟು ಕ್ಲೀನ್ ಅಪ್. ನೀವು ಸಾಮಾನ್ಯವಾಗಿ C, D, E, F ಬೇರೆ ಬೇರೆ ಡ್ರೈವ್ಗಳಿರುತ್ತೆ. ನಿಮ್ಮ ಕಂಪ್ಯೂಟರ್ ಸ್ಲೋ ಆಗೋದೇ C ಡ್ರೈವಿಂದ ಸ್ನೇಹಿತರೆ, ಯಾಕಂದರೆ C ಡ್ರೈವಲ್ಲೇ ಮೆಜಾರಿಟಿ ಆಫ್ ದಿ ಅಪ್ಲಿಕೇಶನ್ಗಳು ಇನ್ಸ್ಟಾಲ್ ಆಗಿರುತ್ತೆ. ಆದ್ದರಿಂದ ನೀವು ಬೇರೆ ಬೇರೆ E ಡ್ರೈವು D ಡ್ರೈವು ಅದರಲ್ಲಿ ನಿಮ್ಮ ಬೇಕಾದ ಫೈಲ್ಗಳು ಹಾಕ್ಕೊಂಡಿರ್ತೀರ, ಫಿಲ್ಮ್ಗಳು ಹಾಕ್ಕೊಂಡಿರ್ತೀರ, ಅದರಿಂದ ಎಲ್ಲ ನಿಮಗೆ ನಿಮ್ಮ ಕಂಪ್ಯೂಟರ್ಗಳಿಗೆ ಅಷ್ಟೊಂದು ಪ್ರಾಬ್ಲಮ್ ಬರೋದಿಲ್ಲ ಸ್ನೇಹಿತರೆ. ನಿಮ್ಮ C ಡ್ರೈವ್ ಯಾವತ್ತು ಫುಲ್ಲಾಗಿ ತುಂಬೋಗಿರುತ್ತೋ ಆವಾಗ ಮಾತ್ರ ನಿಮ್ಮ ಕಂಪ್ಯೂಟರ್ ಸ್ಲೋ ಆಗೋ ಚಾನ್ಸಸ್ ಜಾಸ್ತಿ ಇರ್ತವೆ. ಆದ್ದರಿಂದ ನೀವು C ಡ್ರೈವನ್ನು ಕ್ಲಿಕ್ ಮಾಡಿ. ಬೇಕಾದ್ರೆ ನೀವು ಬೇರೆ ಡ್ರೈವ್ಗಳನ್ನು ಕ್ಲಿಕ್ ಮಾಡ್ಕೋಬೋದು, ನೀವು C ಡ್ರೈವನ್ನು ಈಗಾಗಲೇ ಕ್ಲೀನಪ್ ಮಾಡಿದರೆ. ಇಲ್ಲಾಂದರೆ C ಡ್ರೈವನ್ನು ಮೊದಲು ಕ್ಲೀನಪ್ ಮಾಡಿ ಸ್ನೇಹಿತರೆ. ಈಗ C ಡ್ರೈವನ್ನು ಸೆಲೆಕ್ಟ್ ಮಾಡ್ಕೊಂಡು ನಂತರ ಓಕೆನ ಕ್ಲಿಕ್ ಮಾಡಿದರೆ ನಿಮಗೆ ಇಲ್ಲಿ ತೋರಿಸ್ತಿದೆ ಡಿಸ್ಕ್ ಕ್ಲೀನಪ್. ಡಿಸ್ಕ್ ಕ್ಲೀನಪ್ ಇಸ್ ಕ್ಯಾಲ್ಕುಲೇಟಿಂಗ್ ಹೌ ಮಚ್ ಸ್ಪೇಸ್ ಯು ವಿಲ್ ಬಿ ಏಬಲ್ ಟು ಫ್ರೀ ಆನ್ ಸಾಫ್ಟ್ವೇರ್ಸ್. ನಿಮ್ಮ ಸಾಫ್ಟ್ವೇರ್ ನೀವು ಇನ್ಸ್ಟಾಲ್ ಮಾಡಿರೋ ಸಾಫ್ಟ್ವೇರ್ಗಳ ಮೇಲೆ ಅದರ ಡಂಪ್ ಫೈಲ್ಸನ್ನು ಎಷ್ಟು ಸಾಧ್ಯವೋ ಅಷ್ಟು ಈ ಡಿಸ್ಕ್ ಕ್ಲೀನಪ್ಪಿಂದ ಕ್ಲೀನ್ ಆಗುತ್ತೆ ಸ್ನೇಹಿತರೆ. ಇದು ಕೆಲವೊಂದು ಸತಿ ತುಂಬ ಟೈಮ್ ತಗೊಳುತ್ತೆ. ತುಂಬ ವರ್ಷಾನುಗಟ್ಟಲೆಯಿಂದ ನೀವು ಈ ಪ್ರೋಸೆಸ್ನ ಫಾಲೋ ಮಾಡಿಲ್ಲ ಅಂದರೆ ಈ ಡಿಸ್ಕ್ ಕ್ಲೀನಪ್ ಸ್ವಲ್ಪ ಟೈಮ್ ತಗೊಳುತ್ತೆ. ನಾನು ಈಗಾಗಲೇ ತುಂಬ ಸಲ ಮಾಡಿರೋದ್ರಿಂದ ಇದು ಅಷ್ಟೊತ್ತೇನು ಟೈಮ್ ತಗೊಳ್ಳಲ್ಲ ಸ್ನೇಹಿತರೆ. ಇಲ್ಲಿ ತೋರಿಸ್ತಾ ಇದೆ ದಿಸ್ ವಿಲ್ ಟೇಕ್ ಎ ಫ್ಯೂ ಮಿನಿಟ್ಸ್ ಟು ಕಂಪ್ಲೀಟ್ ಅಂತ. ಮತ್ತೊಂದು ಇಂಪಾರ್ಟೆಂಟ್ ಅಂಶ ಏನಪ್ಪ ಅಂದರೆ ಸ್ನೇಹಿತರೆ, ಇಲ್ಲಿ ನೀವು ಡಿಸ್ಕ್ ಕ್ಲೀನಪ್ ಮಾಡೋದ್ರಿಂದ ಯಾವುದೇ ರೀತಿಯ ನಿಮ್ಮ ಅಪ್ಲಿಕೇಶನ್ಗಳಿಗೆ ತೊಂದರೆ ಆಗೋದಿಲ್ಲ. ಓನ್ಲಿ ಡಂಪ್ ಫೈಲ್ಸ್ಗಳು ಮತ್ತು ಅನುಪಯುಕ್ತವಾದ ಫೈಲ್ಸ್ಗಳು ಮಾತ್ರ ಡಿಲೀಟ್ ಆಗ್ತವೆ. ಆದ್ದರಿಂದ ನೀವು ಯಾವುದೇ ರೀತಿಯ ಯೋಚನೆ ಅಥವಾ ಎದುರ್ಕೊಳ್ಳೋದು ಬೇಕಾಗಿಲ್ಲ. ನೀವು ಡಿಸ್ಕ್ ಕ್ಲೀನಪ್ C ಡ್ರೈವನ್ನು ಕ್ಲಿಕ್ ಮಾಡಿ ಇದು ಮಾಡ್ಬೋದು. ನೋಡಿ ಸ್ನೇಹಿತರೆ, ಈಗ ಡಿಸ್ಕ್ ಕ್ಲೀನಪ್ ಆಪ್ಷನ್ನು ನಂತರ ಓಪನ್ ಆಯಿತು. ನೀವು ಇಲ್ಲಿ ಕಾಣಿಸಿರೋ ಎಲ್ಲ ಚೆಕ್ ಬಾಕ್ಸ್ಗಳನ್ನ ಟಿಕ್ ಮಾಡಬೇಕಾಗುತ್ತೆ. ಸೆಟಪ್ ಫೈಲ್, ಲೋಗ್ ಫೈಲ್ಸು, ಡೌನ್ಲೋಡ್ ಪ್ರೋಗ್ರಾಮ್ ಫೈಲ್ಸು, ಟೆಂಪ್ರವರಿ ಇಂಟರ್ನೆಟ್ ಫೈಲ್ಸು, ಆಫ್ಲೈನ್ ಫೈಲ್ಸ್ ಎಲ್ಲದನ್ನು ಕ್ಲಿಕ್ ಮಾಡಿಬಿಟ್ಟು ನಂತರ ಕ್ಲೀನಪ್ ಸಿಸ್ಟಮ್ ಫೈಲ್ಸ್ ಅಂತ ಕ್ಲಿಕ್ ಮಾಡಿದಾಗ ಮತ್ತೆ ಅದೇ ಆಪ್ಷನ್ ಬರುತ್ತೆ. ಸೆಲೆಕ್ಟ್ ದಿ ಡ್ರೈವ್ ಯು ವಾಂಟ್ ಟು ಕ್ಲೀನಪ್, ಸೆಲೆಕ್ಟ್ C, ಓಕೆ ಅಂತ ಕ್ಲಿಕ್ ಮಾಡಿದಾಗ ಮತ್ತೆ ಅದು ಲೋಡ್ ಆಗಿ ಕ್ಲೀನಪ್ ಆಗುತ್ತೆ ಸ್ನೇಹಿತರೆ. ಡಿಸ್ಕ್ ಕ್ಲೀನಿಂಗ್ ಅಪ್ ಮತ್ತೆ ಇನ್ನೊಂದ್ಸಲಿ ಆಗುತ್ತೆ. ಓಕೆ ಸ್ನೇಹಿತರೆ, ಇದಾದ ನಂತರ ನಿಮಗೆ ಡಿಸ್ಕ್ ಕ್ಲೀನಪ್ 3 ಆಪ್ಷನ್ ಬರುತ್ತೆ. ಮತ್ತೆ ಫುಲ್ ಎಲ್ಲ ಚೆಕ್ ಬಾಕ್ಸನ್ನು ಕ್ಲಿಕ್ ಮಾಡಿ, ಇಲ್ಲಿರೋ ಎಲ್ಲ ಚೆಕ್ ಬಾಕ್ಸ್ಗಳನ್ನು ಟಿಕ್ ಮಾಡಿ ಮತ್ತೆ ಓಕೆ ಅಂತ ಕ್ಲಿಕ್ ಮಾಡಿ. ಈಗ ಆರ್ ಶೂರ್ ಯು ವಾಂಟ್ ಟು ಪರ್ಮನೆಂಟ್ಲಿ ಡಿಲೀಟ್ ದೀಸ್ ಫೈಲ್ಸ್ ಅಂತ ಕೇಳ್ತದೆ. ಈಗ ನೀವು ಡಿಲೀಟ್ ಆಪ್ಷನ್ನ ಕ್ಲಿಕ್ ಮಾಡಬೇಕಾಗತ್ತೆ. ಓಕೆ ಸ್ನೇಹಿತರೆ, ಇದು ಆಟೋಮೆಟಿಕ್ಕಾಗಿ ಕ್ಲೋಸ್ ಆಗುತ್ತೆ. ನಂತರ ನಿಮ್ಮ ಸಿಸ್ಟಮನ್ನು, ನಿಮ್ಮ ಕಂಪ್ಯೂಟರ್ ಅಥವಾ ಡೆಸ್ಕ್ಟಾಪನ್ನು ರೀಸ್ಟಾರ್ಟ್ ಮಾಡಬೇಕಾಗುತ್ತೆ. ಇದರಲ್ಲಿ ಮುಖ್ಯವಾಗಿ ಗಮನಿಸಬೇಕಾಗಿರೋ ಅಂಶ ಏನಪ್ಪ ಅಂತಂದರೆ, ಮೊದಲ 2 ಅಥವಾ 3 ಟೈಮ್ ನಿಮ್ಮ ಸಿಸ್ಟಮ್ ಕಾಮನ್ ಆಗಿ ಸ್ಲೋ ಆಗಿ ವರ್ಕ್ ಮಾಡುತ್ತೆ ಸ್ನೇಹಿತರೆ. ಸ್ಲೋ ಆಗಿ ಅಂದರೆ ಎದುರ್ಕೋಬೇಡಿ, ಅಷ್ಟೇನು ಸ್ಲೋ ಇರೋದಿಲ್ಲ, ಸ್ವಲ್ಪ ಸ್ಲೋ ಆಗುತ್ತೆ. ಯಾಕಂದರೆ ಕೆಲವೊಂದ್ಸಲಿ ಅನ್ನೋಯಿಂಗ್ಲಿ ಏನಾದರೂ ನಿಮ್ಮ ಕಂಪ್ಯೂಟರ್ ಬೇಕಾಗಿರೋ ಫೈಲ್ನ ಡಿಲೀಟ್ ಮಾಡಿದರೆ ಅದನ್ನು ತನ್ನಷ್ಟಕ್ಕೆ ತಾನೇ ಮತ್ತೆ ಅದನ್ನು ರೀಇನ್ಸ್ಟಾಲ್ ಮಾಡ್ಕೊಳ್ಳುತ್ತೆ ಸ್ನೇಹಿತರೆ. ಇದರಿಂದ ಕೆಲವೊಂದು ಸಲ ಮಾತ್ರ ಅದು ಸ್ಲೋ ಆಗೋ ಥರ ಆಗಬಹುದು. ಅದನ್ನು ಬಿಟ್ಟರೆ ಬೇರೆ ಟೈಮಲ್ಲಿ ಇದು ಸ್ಲೋ ಆಗೋದಿಲ್ಲ ಸ್ನೇಹಿತರೆ. ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ನಾನು ಇಷ್ಟೊಂದು ಸಲ ಮಾಡಿದ್ದೀನಿ, ಒಂದು ಟೈಮ್ ಮಾತ್ರ ಆ ಥರ ಸ್ಲೋ ಆಗಿತ್ತು. ಅದಕ್ಕೆ ರೀಸನ್ ಕೂಡ ಫೈಂಡ್ ಔಟ್ ಮಾಡಿದೆ ನಾನು ಗೂಗಲಲ್ಲಿ. ಅದು ಇದೇ ರೀಸನ್ನ ಕೊಡ್ತು ಸ್ನೇಹಿತರೆ. ಕೆಲವೊಂದು ಸಲ ನೀವು ಬೇಕಾಗಿರೋ ಫೈಲ್ನ ಅನ್ನೋಯಿಂಗ್ಲಿ ಡಿಲೀಟ್ ಆಗಿದ್ದಾಗ ಅದನ್ನು ರೀಇನ್ಸ್ಟಾಲ್ ಮಾಡ್ಕೊಳುತ್ತೆ ಸಿಸ್ಟಮ್ ಆಟೋಮೆಟಿಕ್ಕಾಗಿ. ಅದಕ್ಕೋಸ್ಕರ ಕೆಲವೊಂದು ಸಲ ಮಾತ್ರ ಸ್ಲೋ ಆಗುತ್ತೆ, ಇದು ರೇರ್ ಕೇಸು. ಬೇರೆ ಟೈಮಲ್ಲೆಲ್ಲ 1 ಅಥವಾ 2 ಸಲ ರೀಸ್ಟಾರ್ಟ್ ಆದ ತಕ್ಷಣ ನಿಮ್ಮ ಕಂಪ್ಯೂಟರ್ ಹಿಂದಿನ ಟೈಮ್ಗಿಂತಲೂ ತುಂಬ ಚೆನ್ನಾಗಿ ಸ್ಪೀಡಾಗಿ ವರ್ಕ್ ಮಾಡುತ್ತೆ ಸ್ನೇಹಿತರೆ. ಓಕೆ ಸ್ನೇಹಿತರೆ, ಇದೆಲ್ಲ ಇವತ್ತಿನ ವಿಶೇಷ. ನಿಮಗೆ ಈ ವಿಡಿಯೋ ಲೈಕ್ ಆಗಿದ್ರೆ ದಯವಿಟ್ಟು ಲೈಕ್ ಬಟನ್ನ ಕ್ಲಿಕ್ ಮಾಡಿ. ಹಾಗೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಧನ್ಯವಾದಗಳು.